ಅಣ್ಣ, ಇದು ಉಪಚುನಾವಣೆ 3 ಕ್ಷೇತ್ರಗಳ ಫಲಿತಾಂಶದ ಬಗ್ಗೆ ಏನು ಹೇಳ್ತೀರಣ್ಣ? ವಿಶೇಷವಾಗಿ ಚನ್ನಪಟ್ಟಣ ನಮಗೆ ಚನ್ನಪಟ್ಟಣ ಗೆಲ್ತೀವಿ, ಸಂಡೂರು ಗೆಲ್ತೀವಿ, ಸಿಗ್ಗಾವಿನೂ ಸಹ ಗೆಲ್ಲುವಂಥ ಅವಕಾಶ ಇದೆ ಅಂತಾರೆ. ಅದು 50-50 ಇದೆ ಅಂತಾರೆ. ಬಟ್ ಆದರೆ ಹಲವಾರು ರಿಪೋರ್ಟ್ ಪ್ರಕಾರ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಗೆಲ್ತೀವಿ ನಾವು. ಅಲ್ಲ, ಚನ್ನಪಟ್ಟಣ ಅಭ್ಯರ್ಥಿ ಯಾಕೋ ಸೋಲು ಒಪ್ಕೊಂಡು ಥರ ಮಾತಾಡ್ತಾರಣ್ಣ. ಅಭ್ಯರ್ಥಿ ಸೋಲು ಒಪ್ಕೊಂಡಿಲ್ಲ, ಅವರು ಆರ್ಬಿಟಿಕ್ ನೋಡಂಗಂತ ಹೇಳಿದ್ದಾರೆ. ಅವರು ತಮಾಷೆ. ಈಗ 3ಕ್ಕೆ 3 ಗೆಲ್ಲುವಂತ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದನ್ನು ಸರಿಪಡಿಸಿ ಶ್ರೀರಂಗಪಟ್ಟಣದಿಂದ KR ಪೇಟೆ ತನಕ ಒಂದು ಅದನ್ನ ಕೇಸಿಗೆ ಸೇರಿಸೋ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಅಣ್ಣ, ಇದು ಉಪಚುನಾವಣೆ 3 ಕ್ಷೇತ್ರಗಳ ಫಲಿತಾಂಶದ ಬಗ್ಗೆ ಏನು ಹೇಳ್ತೀರಣ್ಣ? ವಿಶೇಷವಾಗಿ ಚನ್ನಪಟ್ಟಣ ನಮಗೆ ಚನ್ನಪಟ್ಟಣ ಗೆಲ್ತೀವಿ, ಸಂಡೂರು ಗೆಲ್ತೀವಿ, ಸಿಗ್ಗಾವಿನೂ ಸಹ ಗೆಲ್ಲುವಂಥ ಅವಕಾಶ ಇದೆ ಅಂತಾರೆ. ಅದು 50-50 ಇದೆ ಅಂತಾರೆ. ಬಟ್ ಆದರೆ ಹಲವಾರು ರಿಪೋರ್ಟ್ ಪ್ರಕಾರ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಗೆಲ್ತೀವಿ ನಾವು. ಅಲ್ಲ, ಚನ್ನಪಟ್ಟಣ ಅಭ್ಯರ್ಥಿ ಯಾಕೋ ಸೋಲು ಒಪ್ಕೊಂಡು ಥರ ಮಾತಾಡ್ತಾರಣ್ಣ. ಅಭ್ಯರ್ಥಿ ಸೋಲು ಒಪ್ಕೊಂಡಿಲ್ಲ, ಅವರು ಆರ್ಬಿಟಿಕ್ ನೋಡಂಗಂತ ಹೇಳಿದ್ದಾರೆ. ಅವರು ತಮಾಷೆ. ಈಗ 3ಕ್ಕೆ 3 ಗೆಲ್ಲುವಂತ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಅದನ್ನು ಸರಿಪಡಿಸಿ ಶ್ರೀರಂಗಪಟ್ಟಣದಿಂದ KR ಪೇಟೆ ತನಕ ಒಂದು ಅದನ್ನ ಕೇಸಿಗೆ ಸೇರಿಸೋ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್.